ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸೀರತ್ ಅಭಿಯಾನ ಸೆಪ್ಟೆಂಬರ್ 7ರಂದು ಗಂಗಾವತಿಯಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಗಂಗಾವತಿ ಜಮಾತಿ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಅಂಗವಾಗಿ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ರಾಜ್ಯಾದ್ಯಂತ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಎಂಬ ಶೀರ್ಷಿಕೆಯಡಿ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ಅಧ್ಯಕ್ಷ ಅಬ್ದುಲ್ ಕುದ್ದೂಸ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರವಾದಿ ಮೊಹಮ್ಮದ್ ಅವರು ಜಗತ್ತಿನಲ್ಲಿ ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಘನತೆ ಹಾಗೂ ಮಾನವ ಕುಲದ ಏಕತೆಯ ಆಧಾರದ ಮೇಲೆ ಸಮಗ್ರ ಕ್ರಾಂತಿಗೆ ನಾಂದಿ ಹಾಡಿದರು. ಜನರ ಮನಸ್ಸುಗಳನ್ನು ಸಂಸ್ಕರಿಸಿ ನೈತಿಕತೆ ಹಾಗೂ ಚಾರಿತ್ರ್ಯವನ್ನು ಶುದ್ಧೀಕರಿಸುವ ಮೂಲಕ ವ್ಯಕ್ತಿ ಮತ್ತು ಸಮಾಜದ ಪರಿವರ್ತನೆಗೆ ಕಾರಣರಾದರು ಎಂದರು. ಪ್ರವಾದಿ ಮೊಹಮ್ಮದ್ ಅವರ ಸಂದೇಶಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವುದು, ಅವರ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸುವುದು ಹಾಗೂ ಸಮಾಜದಲ್ಲಿ ಪರಸ್ಪರ ಬಾಂಧವ್ಯವನ್ನು ಬಲಪಡಿಸುವುದು ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು. ಅಭಿಯಾನದ ಅಂಗವಾಗಿ ಖ್ಯಾತ ಸಾಹಿತಿ ಹಾಗೂ ಗ್ರಂಥಕರ್ತ ಯೋಗೇಶ್ ಮಾಸ್ಟರ್ ರಚಿಸಿರುವ ಮಾನವ ಮನಸ್ಸಿನ ಕೃಷಿಕ ಮನದುಡಿಯ ಪ್ರವಾದಿ ಮೊಹಮ್ಮದ್ ಹಾಗೂ ವಾರ್ತಾಭಾರತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಅಬು ಸಲಾಂ ಪುತ್ತಿಗೆ ರಚಿಸಿರುವ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಕಿದ ಪೈಗಂಬರ್ ಮೊಹಮ್ಮದ್ ಕೃತಿಗಳನ್ನು ರಾಜ್ಯಾದ್ಯಂತ ಬಿಡುಗಡೆ ಮಾಡಲಾಗುವುದೆಂದರು. ರಾಜ್ಯಾದ್ಯಂತ ವೈಯಕ್ತಿಕ ಭೇಟಿ, ವಿಚಾರಗೋಷ್ಠಿ, ಸಾರ್ವಜನಿಕ ಸಮಾವೇಶ, ಸಂವಾದ, ಚರ್ಚಾಗೋಷ್ಠಿ, ಸೀರತ್ ಪ್ರವಚನ, ಸೀರತ್ ಎಕ್ಸಿಬಿಷನ್, ಸಮಾಜ ಸೇವಾ ಚಟುವಟಿಕೆಗಳು ಹಾಗೂ ಸೌಹಾರ್ದ ಸಂದೇಶ ರ್ಯಾಲಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಗಂಗಾವತಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮ. ಸೀರತ್ ಅಭಿಯಾನದ ಅಂಗವಾಗಿ ಗಂಗಾವತಿಯಲ್ಲಿ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ನೆರವು, ಸ್ವಚ್ಛತಾ ಕಾರ್ಯಕ್ರಮ, ಪರಿಸರ ಜಾಗೃತಿ ಸೇರಿದಂತೆ ವಿವಿಧ ಸಮಾಜಮುಖಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಸೆಪ್ಟೆಂಬರ್ 7, 2026ರಂದು ನಗರದ ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಪುಸ್ತಕ ಬಿಡುಗಡೆ ಹಾಗೂ ವಿಚಾರಗೋಷ್ಠಿ ನಡೆಯಲಿದೆ ಎಂದು ಅಬ್ದುಲ್ ಖುದ್ದೂಸ್ ತಿಳಿಸಿದರು. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಸಂಘದ ಸದಸ್ಯರಾದ ಜಾವದ್ ಹುಸೇನ್, ಮೈನುದ್ದೀನ್ ಕರ್ನೂಲ್, ಹಬೀಬ್ ನಿಶಾನಿ, ರಾಜ್ ಮೊಹಮ್ಮದ್, ರಫೀಕ್, ನಾಸೀರ್ ಅಹಮದ್, ಅಜೀಜ್ ನಿಶಾನಿ, ತೌಫೀಕ್ ಅಹಮದ್, ಶಾಹಿದ್ ಅಫ್ರೀದ್ ಮೊಹಮ್ಮದ್, ತಹೇರಾಲಿ ಮೊಹಮ್ಮದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಚಾರಗೋಷ್ಠಿ ಕಾರ್ಯಕ್ರಮ ಬಂದಿದೆ ಸರ್. ವಿಚಾರಗೋಷ್ಠಿ ಅಂತ ಇದೆ, ಅದರಲ್ಲಿ 2 ಪುಸ್ತಕ ಬಿಡುಗಡೆ ನಮ್ಮ ಸ್ವಾಮೀಜಿಯವರು ಕೊಟ್ಟಿದ್ದಾರೆ. ಅವರ ಅದೇ ಪುಸ್ತಕ ಇದು ಪುಸ್ತಕ 2 ಪುಸ್ತಕ ಇದೆ. ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಹಾಗೂ ಕಾಪಿ ಅವೈಲೇಬಲ್ ಮನಸ್ಸಿನ ಮನದೊಡೆ ಮೊಹಮ್ಮದ್ ಸಲ್ಲಾಹ್ ಯೋಗೇಶ್ ಮಾಸ್ಟರ್ ಬರೆದಿದ್ದಾರೆ. ಇದು ಅಬ್ದುಲ್ ಸಲಾಂ ಪುತ್ತಿಗೆ ಈ 2 ಪುಸ್ತಕ ಆ ದಿವಸ ಬಿಡುಗಡೆ ಮಾಡ್ತಾರೆ. ಸ್ವಾಮೀಜಿಯವರ ಹಸ್ತ ಅಮೃತದಿಂದ. ಸ್ವಾಮೀಜಿ ಇನ್ನ ಅವರು ಬೀದರ್ಲಿಂದ ಬರ್ತೀನಿ ಅಂತ ಹೇಳಿದ್ರು, ಮತ್ತೆ ಅವರ ಟೈಮ್ ಕನ್ಫ್ಯೂಸ್ ಆಗಿ ಅಕ್ಟೋಬರ್ ಅಂತ ತಿಳ್ಕೊಂಡಿದ್ದಂತೆ. ಆಮೇಲೆ ಬೇರೆ ಸ್ವಾಮೀಜಿಯವರಿಗೆ ನಾವು ನೋಡ್ತಾ ಇದ್ದೀವಿ, ನಾವು ತಿಳಿಸ್ತೇವೆ. ಗಂಗಾವತಿಯ ಘಟಕದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರವಾದಿಯವರ ಒಂದು ಸೀರತ್ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದು ಪುಸ್ತಕ ಪೈಗಂಬರರು ಕ್ರಾಂತಿಯ ಜ್ಯೋತಿ, ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಂತೇಳಿ ಆ ವಿಷಯದಲ್ಲಿ ಇವತ್ತು ಇಡೀ ಕರ್ನಾಟಕದಿಂದ ನಾವು ಏನೋ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರುವುದಕ್ಕಿಂತ ಮುಂಚಿತವಾಗಿ ಸೌದಿ ಅರೇಬಿಯಾ ಪ್ರದೇಶದಲ್ಲಿ ಎಷ್ಟೆಲ್ಲ ಒಂದು ಅನಾಚಾರಗಳು, ಅಕ್ರಮಗಳು ಮತ್ತು ಮನುಷ್ಯನನ್ನು ಸೇರ್ತಿರಲಿಲ್ಲ, ಅದೆಲ್ಲ ಒಂದು ಬಹಳಷ್ಟು ಒಂದು ಕ್ರೂರಿತನದ ಒಂದು ವಾತಾವರಣ ಒಂದು ನಿರ್ಮಾಣವಾಗಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದ ಮೇಲೆ ಅವರು ಎಲ್ಲರಲ್ಲೂ ಶಾಂತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅವರನ್ನು ಕ್ರಾಂತಿಯ ಜ್ಯೋತಿ ಅಂತ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಮಹಿಳೆಯರ ಹಕ್ಕಾಗಿರ್ಬೋದು, ಮಕ್ಕಳ ಹಕ್ಕಾಗಿರ್ಬೋದು, ತಂದೆ ತಾಯಿಯ ಹಕ್ಕುಗಳಾಗಿರ್ಬೋದು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿರ್ಬೋದು ಮತ್ತು ಜಾತಿ ತಾರತಮ್ಯವನ್ನು ಮೆಟ್ಟಿ ನಿಲ್ಲುವಂತಹ ಕೆಲಸಗಳಲ್ಲಿ ಕೂಡ ಇವತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಗಳಿಗೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಾರೆ. ಪ್ರವಾದಿಯವರು ಕೇವಲ ಮುಸಲ್ಮಾನರಿಗೆ ಮಾತ್ರ ಪ್ರವಾದಿಯಾಗಿರಲಿಲ್ಲ. ಅವರು
ಬದಲಿಗೆ ಇಡೀ ಮಾನವ ಕುಲಕ್ಕೆ ಪ್ರವಾದಿಯಾಗಿರುವುದು ಎಲ್ರಿಗೂ ತಾವು ಒಂದು ಮಾದರಿಯಾಗಿ ಒಬ್ಬ ಮನುಷ್ಯ ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಅದರ ಒಂದು ಮೇನು ಉದ್ದೇಶ ಏನಿದೆ ಇಲ್ಲಿ ಬಂದಿರತಕ್ಕಂಥದ್ದು ಅನ್ನುವಂತಹ ಒಂದು ವಿಷಯದಲ್ಲಿ ಇಡೀ ನಮ್ಮ ಮಾನವರಿಗೆಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅಂತಹ ಪ್ರವಾದಿಯವರ ಒಂದು ವಿಚಾರಧಾರೆಗಳನ್ನು ನಾವು ಸಮಾಜದಲ್ಲಿ ಮೂಡಿಸುವಂತಹ ನಾವು ಕೂಡ ಮೈಗೂಡಿಸಿಕೊಳ್ಳುವಂತಹ ಕೆಲಸಕ್ಕೆ ಇವತ್ತು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಕೈಯಾಗಿದೆ. ಸೊ ಇದರಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಶಾಂತಿ, ಸುವ್ಯವಸ್ಥೆ, ಸಮಾಜದಲ್ಲಿ ಪರಸ್ಪರ ನಾವೆಲ್ಲರೂ ಒಂದು, ದೇಶಾಭಿಮಾನ, ನಾವು ಯಾರು ಕೋಮುಗಲಭೆಗಳಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡಬಾರ್ದು, ನಾವೆಲ್ಲರೂ ಅಣ್ಣ ತಮ್ಮಂದರಾಗಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುತ್ತಾ ನಾವೆಲ್ಲರೂ ಒಂದುಗೂಡಿ ನಮ್ಮ ದೇಶದಲ್ಲಿ ಬದುಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಸರ್ವಧರ್ಮದ ಧರ್ಮಗುರುಗಳನ್ನು ಕರೆದುಕೊಂಡು ಎಲ್ಲರಿಗೂ ಇದರ ವಿಚಾರಗಳನ್ನು ಮುಟ್ಟಿಸಿ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಾವು ಧನ್ಯವಾದಗಳು ಹೇಳುತ್ತಾ, ಜಮಾತ್ ಇಸ್ಲಾಮಿ ಈಗಾಗಲೇ 80 ವರ್ಷಗಳ ಕಳೆದು ಹೋಗಿದೆ. ಈ ಸಂಘಟನೆ ಬಗ್ಗೆ ತಮ್ಮೆಲ್ಲರ ಗೊತ್ತಿರೋ ವಿಚಾರ. ಕಾಲಕಾಲಕ್ಕೆ ಸಮಾಜಕ್ಕೆ ಬೇಕಾಗಿರುವಂತಹ, ಮಾನವ ಕುಲಕ್ಕೆ ಬೇಕಾಗಿರುವಂತಹ ನೈತಿಕತೆ, ಭದ್ರತೆ, ಶಾಂತಿ, ಸುವ್ಯವಸ್ಥೆ, ಸೌಹಾರ್ದತೆ ಈ ಎಲ್ಲವನ್ನು ಕೂಡ ತನ್ನ ಮನದಲ್ಲಿಟ್ಟುಕೊಂಡು ಅವೆಲ್ಲ ಕಾರ್ಯಕ್ರಮವನ್ನು ರೂಪಿಸುತ್ತಾ ಜನರ ಮಧ್ಯೆ ಜನರಿಗೆ ತಿಳುವಳಿಕೆ ಆಯಾ ರಾಜ್ಯದ ಭಾಷೆಗಳಲ್ಲಿ, ಅದು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಇದೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ಭಾಷೆಗಳಿವೆ ಆಯಾ ಭಾಷೆಗಳಲ್ಲಿ ಅಲ್ಲಿ ಇಸ್ಲಾಮಿನ ಬಗ್ಗೆ ಅದರ ಪರಿಚಯ ಎಲ್ಲವನ್ನು ಕೂಡ ವಿಸ್ತಾರವಾಗಿ ಇಂಥವನ್ನು ಸೀರತ್ ಅಭಿಯಾನ ಮುಖಾಂತರ ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಮುಖಾಂತರ ಜನರ ಮಧ್ಯೆ ಕೊಂಡೊಯ್ಯುವ ಕೆಲಸವನ್ನು ಜಮಾತ್ ಇಸ್ಲಾಮಿ ಕೆಲವು 80 ವರ್ಷಗಳಿಂದ ಕೂಡ ಮಾಡ್ತಾ ಇದ್ದೀವಿ. ತಮ್ಮೆಲ್ಲ ಗೊತ್ತಿರಬಹುದು, ಗಂಗಾವತಿ ಲೋಕದಲ್ಲಿ ನೋಡಿದರೆ ಇದಕ್ಕಿಂತ ಮುಂಚೆ ಜಮಾತ್ ಇಸ್ಲಾಮಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿದೆ. ಅದರಲ್ಲಿ ವಿಶೇಷವಾಗಿ ಕನ್ನಡದಲ್ಲಿ ಸಾರ್ವಜನಿಕ ಪುರಾಣ ಪ್ರವಚನ ಆಗಿರಬಹುದು. ಈಗಾಗಲೇ 2 ಬಾರಿ ನಾವು ಕನ್ನಡದಲ್ಲಿ ಸಾರ್ವಜನಿಕ ಪುರಾಣ ಪ್ರವಚನವನ್ನು ಮಾಡಿದ್ದೀವಿ. ಅದರ ಮಧ್ಯೆಯೂ ಕೂಡ ಮತ್ತು ಬೇರೆ ಬೇರೆ ಸೀರತ್ ಅಭಿಯಾನ ಇತರ ಬೇರೆ ಬೇರೆ ವಿಷಯಗಳಲ್ಲಿ ಕೂಡ ಸಮಾಜಕ್ಕೆ ಬೇಕಾಗಿರುವಂಥ ಅಂಥ ವಿಶೇಷ ಕೆಲವೊಂದು ಸಮಾಜಕ್ಕೆ ಬೇಕಾಗಿರುವಂಥ ವಿಷಯಗಳನ್ನು ಮುಂದಿಟ್ಟುಕೊಂಡು ಜಮಾತ್ ಇಸ್ಲಾಮಿ ಸದಾ ಈ ಕೆಲಸವನ್ನು ಮಾಡ್ತಾ ಬಂದಿದೆ. ಈಗಾಗಲೇ ಹೇಳಿದಾಗೆ ನಮ್ಮ ಮೇನ್ ಮುಖ್ಯ ಉದ್ದೇಶ ಅಷ್ಟೇ, ಎಲ್ಲರೂ ಸೌಹಾರ್ದತವಾಗಿ ಇರಬೇಕು, ಸಮಾಜದಲ್ಲಿ ಶಾಂತಿ ಇರಬೇಕು, ಈ ನೆಲ ಜಲ ಭಾಷೆ ನುಡಿ ದೇಶ ಅಭಿಮಾನಿ ಎಲ್ಲರಲ್ಲಿ ಬೆಳಗಬೇಕು ಮತ್ತು ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಬದುಕಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ಥರ ಈಗಾಗಲೇ ರಾಜ್ಯಾದ್ಯಂತ ಇದೇ ತಿಂಗಳ 26ರಿಂದ ನವೆಂಬರ್ 9 ಸೆಪ್ಟೆಂಬರ್ 7ರವರೆಗೆ ಸತತವಾಗಿ ಎಲ್ಲ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು ಹೋಬಳಿ ಮಟ್ಟ ಎಲ್ಲ ಮಟ್ಟದಲ್ಲಿ ಕೂಡ ಕೆಲವೊಂದು ವಿಶೇಷವಾಗಿ ಅಲ್ಲಿ ಇರ್ತಕ್ಕಂಥ ಆಯಾ ಸಂದರ್ಭಗಳಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಷಯಗಳ ಬಗ್ಗೆ, ಅದರ ವಿಶೇಷವಾಗಿ ಸೀರದ ಬಗ್ಗೆ ಅಲ್ಲಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಸೊ ಅದೇ ಥರ ನಾವು ಕೂಡ ಗಂಗಾವತಿ ನಗರದಲ್ಲಿ ದಿನಾಂಕ ಸೆಪ್ಟೆಂಬರ್ 7, 2026 ಅಮರ ಜ್ಯೋತಿ ಗಾರ್ಡನ್ನಲ್ಲಿ ಅದರಲ್ಲಿ ಪ್ರಮುಖವಾಗಿ ಮುಖ್ಯ ಭಾಷಣಿಕರಾಗಿ ತಮ್ಮೆಲ್ಲರೂ ಕಿರುಪರಿಚಯವರು ಇದಕ್ಕೆ ಮುಂಚೆ ತಾವೆಲ್ಲ ಅವರಿಗೆ ನೋಡಿದ್ದೀರಿ. ಶಾಂತಿ ಪ್ರಕಾಶನದ ವಾಲ್ಮೀಕಿ ಮತ್ತು ಶಾಂತಿ ವ್ಯವಸ್ಥಾಪಕರಾಗಿರುವಂತಹ ಜನ ಮೊಹಮ್ಮದ್ ಕುಯಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ಥರ ಆ ಸಂದರ್ಭದಲ್ಲಿ 2 ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ಮಾನವ ಮನಸ್ಸಿನ ವೃಶ್ಚಿಕ ಮನದೊಡೆಯ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಕ್ರಾಂತಿಯ ಜ್ಯೋತಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ 2 ಪುಸ್ತಕವನ್ನು ಕೂಡ ಆ ಸಂದರ್ಭದಲ್ಲಿ ಬಿಡುಗಡೆಯನ್ನು ಮಾಡ್ತೀವಿ. ಮತ್ತು ಅದರ ಜೊತೆಯಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇನ್ನೂ ನಿಗದಿತ ನಮ್ಮ ಸ್ವಾಮೀಜಿಗಳು ಇನ್ನೂ ಅದಕ್ಕೆ ನಿಗದಿ ಆಗಿಲ್ಲ, ಸಮಯದ ಅಭಾವದಿಂದ ಬೇರೆ ಬೇರೆ ಕಡೆ ನಾವು ಇದು ಮಾಡ್ತಾ ಇದ್ದೀವಿ. ಅದು ಆದ ನಂತರ ತಮಗೆಲ್ಲ ಈ ವಿಷಯವನ್ನು ತಮ್ಮ ಗಮನಕ್ಕೆ ಕೂಡ ನಾವು ತರುತ್ತೇವೆ.
ಅಂತ ಹೇಳುತ್ತಾ, ಇದಕ್ಕಿಂತ ಮುಂಚೆ ಎಲ್ಲರೂ ಕೂಡ ನಾವು ನಮ್ಮೆಲ್ಲ ಸಹಕಾರ ನಮ್ಗೆ ಕೊಟ್ಟಿದ್ದೀರಿ. ಮುಂದೆಯೂ ಕೂಡ ನೀವು ಕೊಡ್ತಿರುವಂಥ ವಿಶ್ವಾಸದೊಂದಿಗೆ ನಾವು ಈ ಮಾತನ್ನು